ಇವತ್ತು ನಾನು ಓಡಿಸ್ತಿರೋ ಸೈಕಲ್ ಬಿಟ್ವೀನ್ ಸೈಕಲ್. ಈ ಸೈಕಲ್ ನಂದೇ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ತುಂಬ ಮೆಮರೀಸ್ ಇದೆ ಈ ಸೈಕಲಲ್ಲಿ. ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವರ್ಚುವಲ್ ಕನ್ನಡಿಗ. ಏನಿವತ್ತು ಸೈಕಲ್ ಎತ್ಕೊಬಿಟ್ಟಿದ್ದೀನಿ ಅಂದರೆ ವಿಷಯ, ಈ ಬಿಟ್ವೀನ್ ಸೈಕಲ್ ನಾನು ತಗೊಂಡಿದ್ದು 8ನೇ ಕ್ಲಾಸಲ್ಲಿ. ನಾನು ಅವಾಗ ಹಾಕ್ಸಿದ್ದೆ ಇದು ದೇವ್ರಿಗೆ. ಸೈಕಲ್ ಕರೆಕ್ಟಾಗಿ ಸಿಲ್ವರ್ ಕಲರ್ ಇದೆ ಅಂತ ಆಂಜನೇಯ ದೇವ್ರಿಗೆ. ಮುಂದ್ಗಡೆ ಒಂದು ರೇಡಿಯಂ, ಹಿಂದ್ಗಡೆ ಒಂದು ರೇಡಿಯಂ ಬರುತ್ತೆ ಇಲ್ಲಿ. ಇದು ನಿಮಗೆ ಸುಮಾರು ಶೋರೂಮಲ್ಲಿ 7,000 ರೂಪಾಯಿ ಇದೆ. ನಾನು ತಗೊಂಡಿದ್ದು 7,000 ರೂಪಾಯಿಗೆ. ಇದರಲ್ಲಿ ನಿಮಗೆ ರಾಕ್ ರೈಡರು ಅಂತ ಎಲ್ಲ ಬರುತ್ತೆ, ಮೌಂಟೇನ್ ಬೈಕ್ಸು. ಬಟ್ ಇದೇ ಬೇಸಿಕಲ್ಲಿ ವಿತೌಟ್ ಗೇರ್ ಏನೂ ಇಲ್ಲ. ಬೇಸಿಕ್ ಸೈಕಲ್ ಇದು ನಾನು ತಗೊಂಡಿದ್ದು. ಇದಕ್ಕಿಂತ ಮುಂಚೆ ನಾನು ಹೀರೋ A1 ಸೈಕಲ್ ತಗೊಂಡಿದ್ದೆ. ಈ ಸೈಕಲಲ್ಲಿ ನೀವು ನೋಡ್ಬೋದು, ಇದಕ್ಕೆ ಆಯಿಲ್ ಹಾಕೋ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಇದು ಅಲ್ಯೂಮಿನಿಯಂ ಸೈಕಲ್. ಆಮೇಲೆ ಈ ಸೈಕಲಲ್ಲಿ ನಿಮಗೆ ಸ್ಕ್ರೂ ಡ್ರೈವರ್ ಬಂದ್ಬಿಟ್ಟು ಹಾಲಂಕಿ ಸ್ಟೈಲಲ್ಲಿದೆ. ನೀವೆಲ್ಲೇ ಒಂದು ಸ್ಕ್ರೂ ಬಿಚ್ಚಬೇಕು, ನೀವು ಏನೇ ಬಿಚ್ಚಬೇಕು ಅಂದ್ರೂ ಹಾಲಂಕಿ ಸೆಟ್ ಇರ್ಬೇಕು ನಿಮ್ಮ ಹತ್ರ. ಹಾಲಂಕಿ ಸೆಟ್ನ ಯೂಸ್ ಮಾಡ್ಕೊಂಡು ಬಿಚ್ಬೋದು. ನಾನು ಈ ಸೈಕಲ್ ತೊಗೊಂಡಾಗ ಇದೆಲ್ಲ ಶೋರೂಮಲ್ಲೇ ಕೊಟ್ಟಿದ್ರು. ಬಟ್ ಇದು ನಾನು ಬ್ರೇಕ್ ಲೈನಿಂಗ್ ಚೇಂಜ್ ಮಾಡಿಸ್ಕೊಂಡು ಹಾಕೊಂಡಿದ್ದೀನಿ. ಈಗೇನು ಸೈಕಲ್ ಓಡಿಸ್ತಾ ಇಲ್ಲ, ನೋಡ್ಬೋದು ನೀವು. ಸೈಕಲ್ ಏನು ಓಡಿಸ್ತಾ ಇರೋ ಕಂಡೀಷನ್ನಲ್ಲಿಲ್ಲ. ಸುಮ್ಮನೆ ಯಾವಾಗಲೋ ಒಂದ್ಸಲಿ ಆಯುಧ ಪೂಜೆಗೆ ಒಂದ್ಸಲಿ ನಮ್ಮ ಹತ್ರ ಒಂದು ಸೈಕಲ್ ಇದೆ ಅನ್ನೋದಕ್ಕೋಸ್ಕರ ಒಂದು ಪೂಜೆ ಮಾಡೋದು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬರೀ ಇಂಥದೆಯ ಸೈಕಲಲ್ಲಿ ತುಂಬಾ ಚೆನ್ನಾಗಿದೆ. ಸೀಟ್ ಹೈಟು ಅವೆಲ್ಲ ಮಾಡ್ಕೋಬೋದು. ಅದು ಮಾಡ್ಕೊಳ್ಳೋಕ್ಕೂ ಇಲ್ಲಿ ಹಾಲಂಕಿ ಇರಬೇಕು. ಇಲ್ಲಿ ಹಾಲಂಕಿಲಿ ನೀವು ಮಾಡ್ಕೋಬೋದು. ಆಮೇಲೆ ಇದು ಬಂದ್ಬಿಟ್ಟು ನಿಮಗೆ ವಾಟರ್ ಬಾಟ್ಲ್ ಇಟ್ಕೊಳ್ಳೋಕೆ ಸ್ಟ್ಯಾಂಡು. ಎಲ್ಲಾದರೂ ಸೈಕ್ಲಿಂಗ್ ಮಾಡ್ತಾ ಇರ್ತೀರ, ನೀರು ಕುಡಿಬೇಕು ಅಂದರೆ ವಾಟರ್ ಬಾಟ್ಲ್ ಸ್ಟ್ಯಾಂಡ್ ಅದು. ಅದಾದಮೇಲೆ ಸೈಕಲಲ್ಲಿ ಮಡ್ಗಾರ್ಡ್ ಅಷ್ಟೇ. ನೀವು ಮಡ್ಗಾರ್ಡು ತೆಗಿಬೇಕಂದ್ರೆ ಈಸಿಯಾಗಿ ಹಿಂಗೆ ಎತ್ಕೊಂಡು ಹಿಂಗೆ ಬರುತ್ತೆ. ಇದು ಎಳೆದ್ರೆ ಸಾಕು ಮಡ್ಗಾರ್ಡ್. ನಮಗೆ ನಾವು 10 ರೂಪಾಯಿ ಕೊಟ್ಟರೆ 1 ಅವರ್ಗೆ ಬಾಡಿಗೆ ಸೈಕಲ್ ಅಂತ ಕೊಡೋರು. ಅದರಲ್ಲಿ ನನಗೆ ಆವೆಂಜರ್ ಟೈಪು ಒಂದು ಸೈಕಲ್ ಇತ್ತು, ಹ್ಯಾಂಡ್ಲು ಉದ್ದಕ್ಕೆ. ಆ ಆವೆಂಜರ್ ಟೈಪ್ ಸೈಕಲಲ್ಲಿ ಆ ಸೈಕಲ್ಲೇ ಓಡಿಸ್ಬೇಕು ಅಂತ ನನಗೆ, ಬಾಡಿಗೆ ಸೈಕಲಲ್ಲಿ. ಅದಕ್ಕೋಸ್ಕರ ಕಾದ್ಬಿಟ್ಟು ಎಷ್ಟೊಂದು ಸಲ ಆ ಸೈಕಲ್ನ ಓಡಿಸಿದ್ದೀನಿ ಬಾಡಿಗೆ ಸೈಕಲಲ್ಲಿ 10 ರೂಪಾಯಿಗೆ 1 ಅವರ್ ಅಂದ್ಕೊಂಡು. ಬಟ್ ಇವಾಗೆಲ್ಲ ಅದೆಲ್ಲ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದೆಲ್ಲ ನಾವು ಕಳೆದಿರೋಂಥ ಕ್ಷಣಗಳು. ನಾನು ಫಸ್ಟು ಸೈಕಲ್ಲು ಯಾವಾಗ ತೊಗೊಂಡಿದ್ದು ಅಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋದಾಗ ಎದುರುಗಡೆ ಮನೆಯಲ್ಲಿ ಒಬ್ರ ಹತ್ರ ಸೈಕಲ್ ಇತ್ತಂತೆ. ಆ ಸೈಕಲ್ ನೋಡ್ಬಿಟ್ಟು ಆ ಸೈಕಲ್ ಹಿಡ್ಕೊಂಡು ನಿಂತಿದ್ದಂತೆ. ಆವಾಗ ನಮ್ಮ ಅಜ್ಜಿ ಎಷ್ಟು ಕರೆದ್ರೂ ಬರಲಿಲ್ಲ, ಹಠ ಮಾಡ್ತಾ ಇದ್ದೆ ಅಂದ್ಬಿಟ್ಟು ಆವಾಗ ನನಗೆ ಫಸ್ಟ್ ಸೈಕಲ್ ಕೊಡಿಸಿದ್ದು. ಅದಾದಮೇಲೆ ನಮ್ಮಪ್ಪ ಕೊಡಿಸಿದ್ರು ತಿರ್ಗಾ ಚಿಕ್ಕವನಾಗಿದ್ದಾಗೆ. ಆಮೇಲೆ A1 ಸೈಕಲ್ ತೊಗೊಂಡೆ, ಹೀರೋ A1 ಬಾಡಿಗೆ ಸೈಕಲಲ್ಲಿ. ಸೈಕಲ್ ಓಡಿಸೋದೆಲ್ಲ ಬ್ಯಾಲೆನ್ಸ್ ಎಲ್ಲ ಕಲಿತು ಆಮೇಲೆ ಆ ಸೈಕಲ್ ಕೊಡಿಸಿದ್ರು. ಆ ಸೈಕಲ್ ತಗೊಂಡು ಓಡಿಸ್ಕೊಂಡು ಆದಮೇಲೆ 8ನೇ ಕ್ಲಾಸಿಗೆ ಸೈಕಲ್ ಕೊಡಿಸಿದ್ದು. ಅಷ್ಟೇ, ಓಡಿಸ್ಲಿಲ್ಲ ಅಂತಲ್ಲ, ಒಂದು 2 ವರ್ಷ 3 ವರ್ಷ ಏನೋ ಓಡಿಸ್ದೆ ಅಷ್ಟೇ. ಆಮೇಲಿಂದ ಬೈಕಿಗೆ ಬಂದವರು ಬೈಕಲ್ಲೇ ಇದ್ದೀನಿ. ಸಾಕದ್ಮೋ ಗೇಟು ಓವರಾಗಿ ಕುಯ್ಬೇಡ. ಪಾಪ ತುಳ್ಳು ಸಾಕಾಗೋಯ್ತು. ಸೈಕಲ್ ಓಡಿಸೋಕೆ ಗೊತ್ತಾಗುತ್ತೆ. ಎಷ್ಟು ಮನೇಲಿ ಎಷ್ಟು ಆರಾಮ್ ಜೀವನ ಮಾಡ್ತಾಯಿದ್ದೀವಿ ಅಂತ ಸೈಕಲ್ ಓಡಿಸೋಕೆ ಗೊತ್ತಾಗುತ್ತೆ. ಆಗ ಹೊಸತ್ತಿಗೆ ಇದು ಆಕ್ಚುಲಿ ಚೆನ್ನಾಗಿರೋದು.
ನೋಡಿದ್ರಲ್ಲ, ಎಲ್ಲರಿಗೂ ಎಲ್ಲ ಹುಡುಗರಿಗೂ ಬೈಕ್ ಮೇಲೆ ಹೋಗೋಕ್ಕಿಂತ ಮುಂಚೆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಸೈಕಲ್ಗಳು ನೋಡಿದ್ರೆ ಇಷ್ಟ ಆಗ್ತಿರುತ್ತೆ. ಬೈಕ್ ಮೇಲೆ ಬ್ಯಾಲೆನ್ಸ್ ಮಾಡೋದು ಕಲಿಯೋಕ್ಕಿಂತ ಮುಂಚೆ ಸೈಕಲಲ್ಲಿ ಫಸ್ಟು ಎಲ್ಲನೂ ಕಲಿತು ಆಮೇಲೆ ಬೈಕಿಗೆ ಶಿಫ್ಟ್ ಆಗ್ತೀವಿ. ಅದಕ್ಕೋಸ್ಕರ ನನಗೆ ಸೈಕಲಲ್ಲಿ ಒಂದು ವ್ಲಾಗ್ ಮಾಡೋಣ ಅಂತ ಅನಿಸ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಸೈಕಲ್ನ ಮೆಮೊರೀಸ್ ಏನಾದರೂ ಒಂದು ಸ್ವಲ್ಪ ಬಂತು ಅಂತ ಅನಿಸಿದ್ರೆ, ಏನಾದರೂ ಮಾಡಿದರೆ ಗೊತ್ತಲ್ಲ ನಿಮಗೆ ಏನು ಮಾಡಬೇಕು ಅಂತ. ಸೈಕಲ್ಗೆ ಬೀಗ ಹಾಕೋಕ್ಕೆ KTM ಕೀ ಚೈನು ನಮಗೆ ಅವಾಗಿಂದನೇ ನಮಗೆ ಗಾಡಿ ಮೇಲೆ ವಾವ್ ಗಾಡಿ ಅಂತಲೂ ಅಲ್ಲಲ್ಲಲ್ಲಲ್ಲಲ್ಲಲ್ಲ